Hello my dear student, welcome to my channel. Today's topic is naming of haloalkanes. There are two types of naming system. One is common naming system, another one is IUPAC naming system. In common naming system, haloalkanes are named as alkyl halides. First ನಾವು alkyl group ಅನ್ನು ನೇಮ್ ಮಾಡಿ ಆಮೇಲೆ halogens ನ halide ಅಂತ ನಾವು ಸಫಿಕ್ಸ್ ಮಾಡಬೇಕಾಗುತ್ತೆ. IUPAC ನೇಮಿಂಗ್ ನಾಮನ್ಕ್ಲೇಚರ್ ಅಲ್ಲಿ ಫಸ್ಟ್ ಹ್ಯಾಲೋ ಕ್ಲೋರಿನ್ ಇದ್ರೆ ಕ್ಲೋರೋ, ಬ್ರೋಮಿನ್ ಇದ್ರೆ ಬ್ರೋಮೋ, ಅಯೋಡಿನ್ ಇದ್ರೆ ಅಯೋಡೋ ಅಂತ ನೇಮ್ ಮಾಡಿ ಕರೆಸ್ಪಾಂಡಿಂಗ್ ಆಲ್ಕೇನ್ ನೇಮ್ ಅನ್ನು ಮಾಡಬೇಕು. ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಫಾರ್ಮುಲಾ CH3Cl. ನೋಡಿ, ಕಾಮನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ ಫಸ್ಟ್ ನಾವು ಆಲ್ಕೈಲ್ ಹ್ಯಾಲೈಡ್ ಅಂತ ನೇಮ್ ಮಾಡಬೇಕು. ಅಂದ್ರೆ ಫಸ್ಟ್ ಆಲ್ಕೈಲ್ ಗ್ರೂಪ್ ಅನ್ನು ನೇಮ್ ಮಾಡಿ ಫಾಲೋಡ್ ಬೈ ಹ್ಯಾಲೈಡ್. Which alkyl group is present? CH3 is nothing but methyl. Hence the common name of this compound is methyl. And chlorine idre chloride anta name ಮಾಡಿ, bromine idre bromide anta name ಮಾಡಿ, fluorine idre fluoride anta name ಮಾಡಿ. But IDE suffix ಮಾತ್ರ ಕಾಮನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ ಬರಬೇಕು. ಓಕೆ, ಕ್ಲೋರಿನ್ ಇರೋದ್ರಿಂದ ನಾವು ಏನಂತ ನೇಮ್ ಮಾಡಬೇಕಾಗುತ್ತೆ ಇಲ್ಲಿ? ಕ್ಲೋರೈಡ್. Hence the common name of this compound is methyl chloride. Common name is methyl chloride. Then what is IUPAC name? IUPAC name ಮಾಡಬೇಕಾದ್ರೆ ಕ್ಲೋರಿನ್ ಇದ್ದಾಗ ಕ್ಲೋರೋ, ನೋಡಿ LO ಅಂತ ಒಂದು ಸಫಿಕ್ಸ್ ಅನ್ನ ಯೂಸ್ ಮಾಡಬೇಕು. ಕ್ಲೋರಿನ್ ಇದ್ರೆ ಕ್ಲೋರೋ, ಬ್ರೋಮಿನ್ ಇದ್ರೆ ಬ್ರೋಮೋ, ಅಯೋಡಿನ್ ಇದ್ರೆ ಅಯೋಡೋ ಟು ದ ಕರೆಸ್ಪಾಂಡಿಂಗ್ ಆಲ್ಕೇನ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, methyl chloride is a common name. And what is IUPAC name of this compound? ಫಸ್ಟ್ ನಾವು ಈ ಒಂದು ಹ್ಯಾಲೋಜನ್ಸ್ ಅನ್ನ ಫಸ್ಟ್ ನೇಮ್ ಮಾಡಬೇಕು. IUPAC ನಾಮನ್ಕ್ಲೇಚರ್ ಯಾವ ತರ ಹ್ಯಾಲೋಜನ್ ನೇಮ್ ಮಾಡಬೇಕು? ಹ್ಯಾಲೋ. ಕ್ಲೋರಿನ್ ಇದ್ರೆ ಇಲ್ಲಿ ಕ್ಲೋರಿನ್ ಇರೋದ್ರಿಂದ ಫಸ್ಟ್ ಕ್ಲೋರೋ ಅಂತ ನೇಮ್ ಮಾಡಿ, ಕ್ಲೋರೋ. ದೆನ್ ಕ್ಲೋರೋ ಅಂದ್ರೆ ಹ್ಯಾಲೋ ಬದಲಾಗಿ ಕ್ಲೋರೋ ಅಂತ ನೇಮ್ ಮಾಡಿದ್ದೀನಿ. ಫಾಲೋಡ್ ಬೈ ಆಲ್ಕೇನ್, ಇದನ್ನ ನೇಮ್ ಮಾಡಿದಾಯ್ತು. ನೆಕ್ಸ್ಟ್ ಒಂದು ಕಾರ್ಬನ್ ಆಟಮ್ ಇರ್ತಕ್ಕಂಥ ಆಲ್ಕೇನ್ ಯಾವುದು? ಮೀಥೇನ್. ಹೆನ್ಸ್ IUPAC ನೇಮ್ ಇಸ್ ಮೀಥೇನ್, ಕ್ಲೋರೋ ಮೀಥೇನ್. ಅರ್ಥ ಆಯ್ತಾ? methyl chloride is a common name and chloromethane is a IUPAC name. Next, CH3 CH2Br. ಕಾಮನ್ ನೇಮ್ ಏನು ಹೇಳಬೇಕಾಗುತ್ತೆ? ಆಲ್ಕೈಲ್ ಹ್ಯಾಲೈಡ್. ಫಸ್ಟ್ ಕಾಮನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ ಆಲ್ಕೈಲ್ ಗ್ರೂಪ್ ಅನ್ನ ಫಸ್ಟ್ ನೇಮ್ ಮಾಡಿ ಫಾಲೋಡ್ ಬೈ ಹ್ಯಾಲೈಡ್. ವಿಚ್ ಆಲ್ಕೈಲ್ ಗ್ರೂಪ್? ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ 2, ಹೆನ್ಸ್ ಈಥೈಲ್. 1 ಇದ್ರೆ ಮೀಥೈಲ್, 2 ಇದ್ರೆ ಈಥೈಲ್, 3 ಇದ್ರೆ ಪ್ರೋಪೈಲ್ ಅಂಡ್ ಸೋ ಆನ್. Total number of carbon atom 2 ಇದೆ, and moreover it is C2H5. C2H5 is nothing but ethyl. ethyl ಅನ್ನ ನೇಮ್ ಮಾಡಿ ಫಾಲೋಡ್ ಬೈ ಹ್ಯಾಲೈಡ್. ಯಾವ ಹ್ಯಾಲೈಡ್ ಇದೆ? ಬ್ರೋಮಿನ್ ಇದ್ದಾಗ ಬ್ರೋಮೈಡ್ ಅಂತ ನೇಮ್ ಮಾಡಬೇಕು. ethyl bromide is the common name. IUPAC ನೇಮ್ ಮಾಡಬೇಕಾದ್ರೆ ಫಸ್ಟ್ ಹ್ಯಾಲೋ ಅಂತ ನೇಮ್ ಮಾಡಬೇಕು. ಯಾವ ಹ್ಯಾಲೋಜನ್ ಇದೆ? ಬ್ರೋಮಿನ್ ಇದೆ. ಅದಕ್ಕೆ ಬ್ರೋಮಿನ್ ಅಂತ ನೇಮ್ ಮಾಡಬಾರ್ದು, ಬ್ರೋಮೋ ಅಂತ ನಾವು ಸಫಿಕ್ಸ್ ಮಾಡಬೇಕಾಗುತ್ತೆ. ಹೆನ್ಸ್ ದ IUPAC ನೇಮ್ ಈಸ್ ಬ್ರೋಮೋ. ಓಕೆ, ರಿಮೈನಿಂಗ್ ಹ್ಯಾಲೋ ಆಲ್ಕೇನ್. ಯಾವ ಆಲ್ಕೇನ್ ಇದೆ? ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 2 ಇರೋದ್ರಿಂದ ಕರೆಸ್ಪಾಂಡಿಂಗ್ ಆಲ್ಕೇನ್ ಯಾವುದು? ಈಥೇನ್, ಬ್ರೋಮೋ ಈಥೇನ್, ಬ್ರೋಮೋ ಈಥೇನ್. ಸಿಮಿಲರ್ಲಿ CH3 CH2 CH2 Cl, CH3 CH2 CH2 Cl. ಈಗ ಸೇಮ್ ಆಲ್ಕೈಲ್ ಹ್ಯಾಲೈಡ್. ಯಾವ ಆಲ್ಕೈಲ್ ಇದೆ? ಪ್ರೋಪೈಲ್ ಇದೆ, ಫಾಲೋಡ್ ಬೈ ಕ್ಲೋರೈಡ್. ಬಟ್ ಇಲ್ಲಿ ನಾನು N ಪ್ರೋಪೈಲ್ ಅಂತ ಬರ್ಕೋತೀನಿ. ರೀಸನ್ ಹೇಳ್ತೀನಿ. N ಪ್ರೋಪೈಲ್ ಕ್ಲೋರೈಡ್, N ಪ್ರೋಪೈಲ್ ಕ್ಲೋರೈಡ್, N ಪ್ರೋಪೈಲ್ ಕ್ಲೋರೈಡ್. ಯಾಕೆ ನಾನು N ಅಂತ ಬರ್ಕೊಂಡಿದ್ದೀನಿ? ಈ ಎರಡು ಕೇಸಲ್ಲಿ N ಅಂತ ಯೂಸ್ ಮಾಡಿಲ್ಲ. ಯಾಕೆಂದ್ರೆ 3 ಕಾರ್ಬನ್ ಆಟಮ್ ಆನ್ವರ್ಡ್ಸು ಐಸೋಮರ್ಸು ಪಾಸಿಬಿಲಿಟಿ ಇದೆ. ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇದು N ಅಂತ ಯಾಕೆ ಹೇಳ್ತಾರೆ? ನಾರ್ಮಲ್ ಚೈನ್ ಇದೆ. ಬಟ್ 3 ಕಾರ್ಬನ್ ಆಟಮ್ ಇರೋದು ಬ್ರಾಂಚ್ ಚೈನು ಕೂಡ ಬರೋ ಚಾನ್ಸಸ್ ಇದೆ. ಯಾವುದಪ್ಪ ಅಂದರೆ ಫಾರ್ ಎಕ್ಸಾಂಪಲ್ CH3 CH Cl CH3. ನೋಡಿ ಡಿಫರೆನ್ಸ್ ನೋಡಿ ಇವೆರಡಕ್ಕೂ. ಇಲ್ಲಿ ಕೂಡ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 3ನೇ, ಇಲ್ಲಿ ಕೂಡ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 3ನೇ ಇದೆ. ಹಿಯರ್ ದಿಸ್ ಇಸ್ ನಾರ್ಮಲ್ ಚೈನ್, ಬಟ್ ದಿಸ್ ಇಸ್ ಬ್ರಾಂಚ್ ಚೈನ್. ಅದಕ್ಕೋಸ್ಕರ ಇಲ್ಲಿ N ಪ್ರೋಫೈಲ್ ಅಂತ ತಗೊಂಡಿದ್ದೀನಿ. ಬಟ್ ಇದು CH3 CH3 ಅಂತ ಇದ್ದಾಗ ನಾವು ಐಸೋ ಅನ್ನೋ ವರ್ಡನ್ನ ಯೂಸ್ ಮಾಡಬೇಕು. This is isopropyl chloride. Isopropyl chloride. ಗೊತ್ತಾಯ್ತಾ ಡಿಫರೆನ್ಸು? ದಿಸ್ ಇಸ್ ನಾರ್ಮಲ್ ಪ್ರೊಪೈಲ್ ಕ್ಲೋರೈಡ್, ದಿಸ್ ಇಸ್ ಐಸೋಪ್ರೋಪೈಲ್ ಕ್ಲೋರೈಡ್. ಬಟ್ 1 ಕಾರ್ಬನ್ ಅಥವಾ 2 ಕಾರ್ಬನ್ ಆಟಮ್ಸ್ ಇದ್ದಾಗ ಈ ಥರ ಎನ್ನೋ ಐಸೋ ಅನ್ನೋ ಕಾನ್ಸೆಪ್ಟ್ ಬರಲ್ಲ.
ಐಸೋ ಸ್ಟಾರ್ಟ್ ಆಗೋದೇ ಮಿನಿಮಮ್ 3 ಕಾರ್ಬನ್ ಆಟಮ್ಸ್ ಇರಬೇಕು. ಅದಕ್ಕೆ ನಾರ್ಮಲ್ ಸ್ಟ್ರೈಟ್ ಚೈನ್ ಇದ್ದಾಗ ಎನ್ ಪ್ರೊಫೈಲ್, ಬ್ರಾಂಚ್ ಚೈನ್ ಇದ್ದಾಗ ಎಸ್ಪೆಷಲಿ CH3 ಗ್ರೂಪ್ ಇದ್ದಾಗ ಐಸೋಪ್ರೋಪೈಲ್ ಅಂತ ಯೂಸ್ ಮಾಡ್ಕೋಬಹುದು. ದೆನ್ ವಿಲ್ ಗೋ ಟು ದ IUPAC ನಾಮನ್ಕ್ಲೇಚರ್. ಸಿ ಇನ್ ದ IUPAC ನಾಮನ್ಕ್ಲೇಚರ್ ಫಸ್ಟ್ ಹ್ಯಾಲೋ ಅಂತ ಯೂಸ್ ಮಾಡಬೇಕು. ಬಟ್ ಇಲ್ಲಿ ಹ್ಯಾಲೋ ಇದೆ, ಬಟ್ ಇಲ್ಲಿ ಏನಾಗಿದೆ, ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 3, ಇಲ್ಲಿ ಕೂಡ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 3 ಇರೋದ್ರಿಂದ ವೆನೆವರ್ ದ ಚೈನ್ ಈಸ್ ನಾರ್ಮಲ್ ಚೈನ್, ಡೈರೆಕ್ಟ್ ಆಗಿ ನಾವು ಹ್ಯಾಲೋ ಆಲ್ಕೇನ್ ಅಂತ ನೇಮ್ ಮಾಡ್ಬೋದು. ಬಟ್ ಬ್ರಾಂಚ್ ಚೈನ್ ಬಂದಾಗ ನಾವು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ತೊಂದರೆ ಇಲ್ಲ, ಫಾರ್ಮುಲಾ ಯೂಸ್ ಮಾಡಿಕೊಂಡೇ ನೇಮ್ ಮಾಡ್ಬೋದು. ವಿಚ್ ಹ್ಯಾಲೋ ಗ್ರೂಪ್ ಈಸ್ ದೇರ್? ಕ್ಲೋರೋ, ಹೆನ್ಸ್ ಕ್ಲೋರೋ. ರಿಮೈನಿಂಗ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ 3, ಹೆನ್ಸ್ ಪ್ರೋಪೇನ್. 3 ಇರೋದ್ರಿಂದ ರೂಟ್ ವರ್ಡ್ ಪ್ರೋಪೋ, ಸಿಂಗಲ್ ಬಾಂಡ್ ಇದೆ ಏನ್, ಕ್ಲೋರೋಪ್ರೋಪೇನ್. ಬಟ್ ಹಿಯರ್ ಇಲ್ಲಿ ಕೂಡ ನಾವು ಕ್ಲೋರೋಪ್ರೋಪೇನ್ ಅಂತ ಮಾಡಂಗಿಲ್ಲ, ಯಾಕೆಂದ್ರೆ ದೀಸ್ ಟು ಆರ್ ದ ಎಕ್ಸಾಂಪಲ್ ಫಾರ್ ಪೊಸಿಷನ್ ಐಸೋಮರ್ಸ್. ನಿಮಗೆ ಫಸ್ಟ್ ಇಯರ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ಏನು ಪೊಸಿಷನ್ ಐಸೋಮರ್ಸ್ ಅಂದ್ರೆ, 2 ಕಾಂಪೌಂಡ್ಸ್ ಆರ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರ್ ಇನ್ ದ ಪೊಸಿಷನ್ ಆಫ್ ದ ಫಂಕ್ಷನಲ್ ಗ್ರೂಪ್. ಈಗ ನಾವು ಪೇರೆಂಟ್ ಚೈನ್ ಅನ್ನು ತಗೊಂಡಾಗ ದಿಸ್ ಇಸ್ ಪೇರೆಂಟ್ ಚೈನ್. In this parent chain, numbering is started from the end carbon which is nearer to the substituent group. Chlorine ಗೆ ತುಂಬಾ ನಿಯರ್ ಆಗಿರೋ ಕಾರ್ಬನ್ ಇದು, ಅದಕ್ಕೆ ನಾವು ನಂಬರಿಂಗ್ ಇಲ್ಲಿಂದ ಮಾಡೋಣ. ಬೇಕಾದ್ರೆ ನಾವು ಇಲ್ಲಿ ಬೇಕಾದ್ರೆ 1 ಕ್ಲೋರೋಪ್ರೋಪೇನ್ ಅಂತಾನು ತಗೋಬಹುದು, ಯಾಕಂದ್ರೆ ಕ್ಲೋರಿನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ ಫಸ್ಟ್ ಕಾರ್ಬನ್, ಹೆನ್ಸ್ 1 ಕ್ಲೋರೋಪ್ರೋಪೇನ್. ಬಟ್ ಹಿಯರ್ this is the parent chain. After selecting the parent chain, we have to give number. Numbering may be started from any of the corner, because this chlorine is very near to both the ended carbon atom. 1, 2, 3. Then what is the IUPAC name of this compound? IUPAC ನಾಮನ್ಕ್ಲೇಚರ್ ಅಲ್ಲಿ ಮಾತ್ರ ಪೇರೆಂಟ್ ಚೈನ್ ತಗೋಬೇಕು, ನಂಬರ್ನ ಮಾಡಬೇಕು, ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಬಟ್ ಇವೆರಡಕ್ಕೂ ಏನು ರೂಲ್ಸ್ ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನಾವು ಹ್ಯಾಲೋ ಆಲ್ಕೇನ್ ತಗೊಂಡು ಡೈರೆಕ್ಟ್ ಆಗಿ ನೇಮ್ ಮಾಡಬಹುದು. ಬಟ್ ಇವೆರಡು ಕೇಸಿಗೆ ಬಂದಾಗ ಇಲ್ಲಿ ಕ್ಲೋರಿನ್ ಫಸ್ಟ್ ಕಾರ್ಬನ್ ಲಿಂಕ್ ಆಗಿದೆ, ಅದಕ್ಕೆ 1 ಕ್ಲೋರೋಪ್ರೋಪೇನು. ಬಟ್ ಹಿಯರ್ ಕ್ಲೋರಿನ್ ಈಸ್ ಅಟ್ಯಾಚ್ಡ್ ಟು ಸೆಕೆಂಡ್ ಕಾರ್ಬನ್, ಹೆನ್ಸ್ the name of this compound is 2-chloropropane. We'll take a few more examples. Okay, next CH3, CH2, Cl. Okay. ಕಾಮನ್ ನೇಮ್ ಹೇಳಿ. ಕಾಮನ್ ನೇಮ್ ಮಾಡ್ಬೇಕಾದ್ರೆ ಏನು ಹೇಳಿದ್ದೆ? ಆಲ್ಕೈಲ್ ಹ್ಯಾಲೈಡ್. ಯಾವ ಆಲ್ಕೈಲ್ ಗ್ರೂಪ್ ಇದೆ? ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 1, 2, 3, 4 ಇದೆ. 4 ಇದ್ದಾಗ ಕರೆಸ್ಪಾಂಡಿಂಗ್ ಆಲ್ಕೈಲ್ ಗ್ರೂಪ್ ಈಸ್ ಬ್ಯೂಟೈಲ್. ಬಟ್ ನಾವು ಡೈರೆಕ್ಟ್ ಆಗಿ ಬ್ಯೂಟೈಲ್ ಬರೆಯಂಗಿಲ್ಲ, ಯಾಕಂದ್ರೆ 3 ಕಾರ್ಬನ್ ಆಟಮ್ ಆನ್ವರ್ಡ್ಸ್ ಐಸೋಮರ್ಸ್ ಪಾಸಿಬಿಲಿಟಿ ಇರೋದ್ರಿಂದ ಇಫ್ ಇಟ್ ಈಸ್ ನಾರ್ಮಲ್ ಚೈನ್ ವಿ ಶುಡ್ ಯೂಸ್ N, ನಾರ್ಮಲ್ ಬ್ಯೂಟೈಲ್ ಕ್ಲೋರೈಡ್. ಕಾಮನ್ ನೇಮ್ ಈಸ್ ನಾರ್ಮಲ್ ಬ್ಯೂಟೈಲ್ ಕ್ಲೋರೈಡ್. Then what is IUPAC name? What is IUPAC name? First we have to select the longest chain of carbon atom called a parent chain. ಗೊತ್ತಿದೆ ನಿಮಗೆ. After selecting the parent chain, number is given to the last or end carbon atom which is nearer to the substituent group. This carbon atom is very near to the chlorine. This is considered as a substituent group, hence numbering should be given from right to left. 1, 2, 3, 4. Then as it is, first IUPAC ನೇಮ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಹ್ಯಾಲೋ ಆಲ್ಕೇನ್. ಫಸ್ಟ್ ಹ್ಯಾಲೋನನ್ನು ನೇಮ್ ಮಾಡಬೇಕು, ಆಮೇಲೆ ಕರೆಸ್ಪಾಂಡಿಂಗ್ ಹ್ಯಾಲೋಜನ್. ಯಾವ ಹ್ಯಾಲೋ ಇದೆ? ಕ್ಲೋರಿನ್ ಇದೆ, ಅದಕ್ಕೆ ಕ್ಲೋರೋ. ಕ್ಲೋರಿನ್ ಯಾವ ಕಾರ್ಬನ್ ಲಿಂಕ್ ಆಗಿದೆ? ಫಸ್ಟ್ ಕಾರ್ಬನ್ಗೆ 1 ಕ್ಲೋರೋ. ರಿಮೈನಿಂಗ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ 4, ಹೆನ್ಸ್ ಬ್ಯೂಟೇನ್. ಸಿಂಗಲ್ ಬಾಂಡ್ ಇರೋದ್ರಿಂದ 1 ಕ್ಲೋರೋ ಬ್ಯೂಟೇನ್. ಅಂಡ್ ಒನ್ ಮೋರ್ ಎಕ್ಸಾಂಪಲ್. ಇದರದ್ದು ಐಸೋಮರ್ ತಗೋತೀನಿ. CH3, CH3, CH2, Cl. ನೋಡಿ, these two are the examples for another type of isomer. ಯಾವುದು ಐಸೋಮರ್? ಇದು ಚೈನ್ ಐಸೋಮರ್ ಆಗುತ್ತೆ. ಇದು ನಾರ್ಮಲ್ ಚೈನ್ ಇದೆ, ಇದು ಬ್ರಾಂಚ್ ಚೈನ್ ಇದೆ. ಚೈನ್ ಐಸೋಮರ್ಗೆ ಎಕ್ಸಾಂಪಲ್ ಆಗುತ್ತೆ ಇಲ್ಲಿ. ಬಟ್ ಈಗ ಇದಕ್ಕೆ ಕಾಮನ್ ನೇಮ್ ಮಾಡಬೇಕಾದ್ರೆ 1, 2, 3, 4 ಕಾರ್ಬನ್ ಆಟಮ್ ಇದೆ. ಡೈರೆಕ್ಟ್ ಆಗಿ ನಾವು ಬ್ಯೂಟೈಲ್ ಕ್ಲೋರೈಡ್ ಅಂತ ನೇಮ್ ಮಾಡೋಂಗಿಲ್ಲ,
ಮಾಡ್ಬೋದು ಬ್ಯೂಟೈಲ್ ಕ್ಲೋರೈಡ್ ಇದು. ಬಟ್ ಯಾವ ಬ್ಯೂಟೈಲ್ ಕ್ಲೋರೈಡ್ ಇದು? ನಾರ್ಮಲ್ ಬ್ಯೂಟೈಲ್ ಕ್ಲೋರೈಡ್ ಅಂತೂ ಅಲ್ಲ. ಯಾಕೆಂದರೆ ಆಲ್ ದ ಕಾರ್ಬನ್ ಆಟಮ್ಸ್ ಆರ್ ಸ್ಟ್ರೈಟ್ ಇದ್ದಾಗ ಎನ್ ಯೂಸ್ ಮಾಡಬೇಕು. ಬಟ್ ಇಲ್ಲಿ ಸ್ಟ್ರೈಟ್ ಇಲ್ಲ. ಬಟ್ ಅದು ಇನ್ಸ್ಟೆಡ್ ಆಫ್ ದಟ್ ದೆರ್ ಈಸ್ CH3 ಗ್ರೂಪ್. ನೆನ್ಪಿಟ್ಕೊಳ್ಳಿ, ಎಲ್ಲೇ ಆಗಲಿ CH3 ಗ್ರೂಪ್ ಬಂದರೆ ಡೈರೆಕ್ಟಾಗಿ ನೀವು ಅದನ್ನು ಐಸೋ ಅಂತ ಯೂಸ್ ಮಾಡ್ಕೊಳ್ಳಿ. ಓನ್ಲಿ ಇನ್ ದ ಕಾಮನ್ ನೇಮ್, ನಾಟ್ ಇನ್ ದ IUPAC ನೇಮ್. ಐಸೋ ಗ್ರೂಪ್ ಇದೆಯಾ? CH3 ಗ್ರೂಪ್ ಇದೆ ಅಂದರೆ ಐಸೋ. ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 4, 1 2 3 4. ಐಸೋ ಬ್ಯೂಟೈಲ್ ಕ್ಲೋರೈಡ್. ದೆನ್ ವಾಟ್ ಈಸ್ IUPAC ನೇಮ್? IUPAC ನೇಮ್ ಏನಾಗುತ್ತೆ ನೋಡಿ. IUPAC ನೇಮ್ ಮಾಡಬೇಕಾದ್ರೆ ಗೊತ್ತಿದೆ, ಯು ಹ್ಯಾವ್ ಟು ಸೆಲೆಕ್ಟ್ ದ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ ಕಾಲ್ಡ್ ಪೇರೆಂಟ್ ಚೈನ್. ಹಿಯರ್ 1 2 3 ಯಾವುದನ್ನು ಬೇಕಾದ್ರೂ ಪೇರೆಂಟ್ ಚೈನ್ ಆಗಿ ತಗೋಬೋದು. I will take this as a parent chain. After selecting the parent chain, we should give the number. ಯಾವುದಕ್ಕೆ ನಮ್ಗೆ ಇಲ್ಲಿ ಎರಡು ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಸಿಕ್ಕಿದೆ, ಒಂದು ಕ್ಲೋರಿನ್ನು, ಇನ್ನೊಂದು ಮೀಥೈಲ್. ಬಟ್ ಆಲ್ಫಾಬೆಟಿಕಲ್ ಆರ್ಡರ್ ಬಂದಾಗ ಫಸ್ಟ್ ಪ್ರಿಯಾರಿಟಿ ಯಾರಿಗೂ ಹೋಗುತ್ತೆ? ಕ್ಲೋರಿನ್ಗೆ ಹೋಗುತ್ತೆ. ಅದಕ್ಕೆ ಕ್ಲೋರಿನ್ಗೆ ನಿಯರ್ ಆಗಿರ್ತಕ್ಕಂಥ ಎಂಡ್ ಕಾರ್ಬನಿಂದ ನಂಬರಿಂಗ್ ಮಾಡಿ 1 2 3. ಈಗ ನೇಮ್ ಮಾಡಬೇಕಾದ್ರೆ ಈಗ ಫಸ್ಟ್ ಪ್ರಿಫಿಕ್ಸಸ್ನ ನೇಮ್ ಮಾಡಬೇಕು. ಫಸ್ಟ್ ಇಲ್ಲಿ ಕ್ಲೋರೋ ಇದೆ, ಇಲ್ಲಿ ನಾವು ಡೈರೆಕ್ಟಾಗಿ ಕ್ಲೋರೋ ಪ್ರೋಪೇನ್ ಅಂತ ನೇಮ್ ಮಾಡೋಂಗಿಲ್ಲ. ದಿಸ್ ಇಸ್ ಪೇರೆಂಟ್ ಚೈನ್. 1 ಕ್ಲೋರೋ, ಫಸ್ಟ್ ಕಾರ್ಬನ್ಗೆ ಕ್ಲೋರೋ ಲಿಂಕ್ ಆಗಿದೆ, ಸೆಕೆಂಡ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಲಿಂಕ್ ಆಗಿದೆ. ಹೆನ್ಸ್ ದ IUPAC ನೇಮ್ ಈಸ್ 1 ಕ್ಲೋರೋ 2 methyl propane. 1 chloro 2 methyl propane. 1 chloro 2 methyl. Parent chain containing 3 carbon atom, hence propane. Okay, I will take one more example, that is CH2 double bond CH2Cl. ನಾನು ನಿನ್ನೆ ಹೇಳಿದ್ದೀನಿ, ನಿನ್ನೆ ಕ್ಲಾಸಲ್ಲಿ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಅಲ್ಲೈಲ್ ಕ್ಲೋರೈಡ್. ಕಾಮನ್ ನೇಮ್ ಈಸ್ ಪರ್ಟಿಕ್ಯುಲರ್ಲಿ ಅಲ್ಲೈಲ್ ಕ್ಲೋರೈಡ್. ಈಗ ಇದಕ್ಕೆ IUPAC ನೇಮ್ ನಾಮನ್ಕ್ಲೇಚರ್ ಮಾಡೋಣ. ಫಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ ಕಾಲ್ಡ್ ಪೇರೆಂಟ್ ಚೈನ್. ಒಂದು ರೂಲ್ ಇದೆ, ಏನಂದರೆ ಒಂದು ಸಬ್ಸ್ಟಿಟ್ಯೂಟೆಂಟ್ ಗ್ರೂಪು ಒಂದು ಡಬಲ್ ಬಾಂಡ್ ಬಂದಾಗ, ಅನ್ಸ್ಯಾಚುರೇಷನ್ ಬಂದಾಗ, ವಿ ಹ್ಯಾವ್ ಟು ಗಿವ್ ದ ಫಸ್ಟ್ ಪ್ರಿಯಾರಿಟಿ ಟು ದ ಅನ್ಸ್ಯಾಚುರೇಟೆಡ್ ಕಾರ್ಬನ್. ಆಲ್ವೇಸ್ ನಂಬರಿಂಗ್ ಸ್ಟಾರ್ಟೆಡ್ ಫ್ರಮ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಇಟ್ ಸೆಲ್ಫ್. ಈ ಒಂದು ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಇದ್ದರೂ ಕೂಡ, ಸಬ್ಸ್ಟಿಟ್ಯೂಟೆಂಟ್ ಗ್ರೂಪು ಡಬಲ್ ಬಾಂಡ್ ಇದ್ದಾಗ ಫಸ್ಟ್ ಪ್ರಿಯಾರಿಟಿ ಡಬಲ್ ಬಾಂಡ್ಗೆ ಕೊಡಬೇಕು. ಹೆನ್ಸ್ ನಂಬರಿಂಗ್ ಮಸ್ಟ್ ಬಿ ಸ್ಟಾರ್ಟೆಡ್ ಫ್ರಮ್ ದಿಸ್ ಸೈಡ್ 1 2 3. ನಾವು ಈ ಕಡೆಯಿಂದ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಇದೆ ಅಂದ್ಬಿಟ್ಟು ನಾವು ಈ ಕಡೆಯಿಂದ ನೇಮ್ ಮಾಡೋಂಗಿಲ್ಲ. ಯಾಕಂದರೆ ಪ್ರೀವಿಯಸ್ ಎಕ್ಸಾಂಪಲ್ಸ್ ಎಲ್ಲ ಬರೀ ಸಿಂಗಲ್ ಬಾಂಡ್ಸ್ ಇತ್ತು, ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ನಾವು ಹ್ಯಾಲೋಜನ್ಗೆ ಕೊಟ್ಟಿದ್ವಿ. ಬಟ್ ಇಲ್ಲಿ ಡಬಲ್ ಬಾಂಡ್ ಬಂದಿರೋದ್ರಿಂದ ವಿ ಹ್ಯಾವ್ ಟು ಗಿವ್ ದ ಫಸ್ಟ್ ಪ್ರಿಯಾರಿಟಿ ಟು ದ ಡಬಲ್ ಬಾಂಡ್. ದೆನ್ ವಾಟ್ ಈಸ್ IUPAC ನೇಮ್? ಫಸ್ಟ್ ಥರ್ಡ್ ಕಾರ್ಬನ್ಗೆ ಲಿಂಕ್ ಆಗಿದೆ, ಕ್ಲೋರಿನ್ ಲಿಂಕ್ ಆಗಿದೆ. 3 ಕ್ಲೋರೋ. ದಿಸ್ ಇಸ್ IUPAC ನೇಮ್. ಕಾಮನ್ ನೇಮ್ ಈಸ್ ಅಲ್ಲೈಲ್ ಕ್ಲೋರೈಡ್. ಓಕೆ, 3 ಕ್ಲೋರೋ. ಪೇರೆಂಟ್ ಚೈನ್ ಕಂಟೈನಿಂಗ್ ಹೌ ಮೆನಿ ಕಾರ್ಬನ್ ಆಟಮ್ಸ್? 3 ಕಾರ್ಬನ್ ಆಟಮ್, ಹೆನ್ಸ್ ಪ್ರೋಪ್. ಇಲ್ಲಿ ANE ಬರೀಬಾರದು, ಯಾಕೆಂದರೆ ಅವಾಗ ಯಾಕೆ ANE ಅಂತ ರೆಪ್ರೆಸೆಂಟ್ ಮಾಡಿದ್ವಿ ಅಂದರೆ ಕಾರ್ಬನ್ ಬಾಂಡ್ಸ್ ಆರ್ ಸಿಂಗಲ್ ಬಾಂಡ್, ಹೆನ್ಸ್ ವಿ ಕ್ಯಾನ್ ಯೂಸ್ ಪ್ರೈಮರಿ ಸಫಿಕ್ಸ್ ANE. ಬಟ್ ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ನಾವು ANE ಬದಲಾಗಿ ENE ಅಂತ ನಾವು ಸಫಿಕ್ಸ್ ಮಾಡಬೇಕಾಗುತ್ತೆ. 3 ಕ್ಲೋರೋ. ದ IUPAC nomenclature is 3 chloro propene. ಓಕೆ, ನೆಕ್ಸ್ಟು ಎಕ್ಸಾಂಪಲ್ ಯಾವುದು? ಡೈ ಹ್ಯಾಲೋ ಆಲ್ಕೇನ್ಸ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ CHCl2. ದ ಕಾಮನ್ ನೇಮ್ ಈಸ್ ಮೆಥಲೀನ್ ಕ್ಲೋರೈಡ್. ಕಾಮನ್ ನೇಮ್ ಈಸ್ ಮೆಥಲೀನ್ ಕ್ಲೋರೈಡ್. IUPAC ನೇಮ್ 2 ಕ್ಲೋರಿನ್ ಇದೆ, ಅದಕ್ಕೆ ಡೈಕ್ಲೋರೋಮೀಥೇನ್. This is IUPAC name. That is common name. Methylene chloride. CH2Cl2. That is methylene chloride. IUPAC name is dichloromethane. This because it is a derivative of methane. Methane ಅಲ್ಲಿ ಏನು 4 ಹೈಡ್ರೋಜನ್ಸ್ ಇತ್ತು, ಅದರಲ್ಲಿ 2 hydrogen atoms have been replaced by 2 chlorine atom. ಅದಕ್ಕೆ ಡೈಕ್ಲೋರೋಮೀಥೇನ್. ನೆಕ್ಸ್ಟ್ ಒನ್ CHCl3. As we know that the common name is chloroform.
IUPAC name is, how many chlorine atoms are there? 3. Hence, instead of using a di, ಏನಂತ ಯೂಸ್ ಮಾಡಬಹುದು ಇಲ್ಲಿ? ಟ್ರೈಕ್ಲೋರೋ ಒಂದು ಕಾರ್ಬನ್ ಆಟಮ್ ಇರ್ತಕ್ಕಂಥ ಆಲ್ಕೇನ್ ಬಂದು ಮೀಥೇನ್. ಟ್ರೈಕ್ಲೋರೋ ಮೀಥೇನ್. ದಿಸ್ ಇಸ್ ದ IUPAC name. And CCl4 carbon tetrachloride is a common name. Carbon tetrachloride ಗೊತ್ತಿದೆ. Carbon tetrachloride is a common name. IUPAC name is tetrachloromethane, trichloromethane, dichloromethane. All are the derivatives of methane. Here 2 hydrogen atoms have been replaced by 2 chlorine. Here 3 hydrogen atoms are replaced by chlorine. Here all the 4 hydrogen atoms of methane are replaced by chlorine atoms. And naming of haloarenes. Haloarenes name ಮಾಡೋದು ನಮಗೆ ಗೊತ್ತಿದೆ. In haloarenes, halogen atom is directly attached to the aromatic ring. The IUPAC name ಗೊತ್ತಿದೆ. ಫಸ್ಟ್ ಹ್ಯಾಲೋಜನ್ ನೇಮ್ ಮಾಡಿ ಕ್ಲೋರೋ. ದಿಸ್ ಇಸ್ ಬೆಂಜಿನ್, ಕ್ಲೋರೋಬೆಂಜಿನ್. IUPAC ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಕ್ಲೋರೋಬೆಂಜಿನ್. ಈವನ್ IUPAC ನೇಮು ಕೂಡ ಕ್ಲೋರೋಬೆಂಜಿನೇ, ಕಾಮನ್ ನೇಮು ಕೂಡ ಕ್ಲೋರೋಬೆಂಜಿನ್. ಆ್ಯಂಡ್ ಮೋರ್ ದ್ಯಾನ್ 1 ಹ್ಯಾಲೋಜನ್ ಆಟಮು ಡೈರೆಕ್ಟಾಗಿ ಬೆಂಜಿನ್ ರಿಂಗ್ಗೆ ಲಿಂಕ್ ಆದರೆ ಇದರದ್ದು ಕಾಮನ್ ನೇಮ್ ಹೇಳ್ತೀನಿ ನೋಡಿ. With respect to this bromine, this is ortho, this is meta, this is para. Hence, the common name of this compound is meta dibromobenzene. Then what is IUPAC name? ಇದು ಆರ್ಥೋ ಮೆಟಾ ಪ್ಯಾರಾ ಯೂಸ್ ಮಾಡಬೇಕಾಗಿರೋದು ಬರೀ ಕಾಮನ್ ನೇಮಲ್ಲಿ ಮಾತ್ರ. ಓಕೆ, IUPAC ನಾಮನ್ಕ್ಲೇಚರ್ ಮಾಡಬೇಕಾದ್ರೆ ನಾವು ನಂಬರಿಂಗ್ ಮಾಡಬೇಕು. ಯಾವುದಕ್ಕೆ ನಂಬರಿಂಗ್ ಕೊಡಬೇಕು? ಬೆಂಜೀನ್ ರಿಂಗಲ್ಲಿರ್ತಕ್ಕಂಥ ಕಾರ್ಬನ್ ಆಟಮನ್ನೇ ಪೇರೆಂಟ್ ಚೈನ್ ಅಂತ ತಗೊಂಡು ನಂಬರಿಂಗ್ ಕೊಡಬೇಕು. ಸಿ, ದಿಸ್ ಇಸ್ ಫಸ್ಟ್ ಕಾರ್ಬನ್ 2 3 4 5 6. ಈಗ ಫಸ್ಟ್ ಬ್ರೋಮೋ ನೇಮ್ ಮಾಡಬೇಕು. ಎಷ್ಟು ಬ್ರೋಮಿನ್ ಇದೆ? 2 ಬ್ರೋಮಿನ್ ಇದೆ. ಎಲ್ಲೆಲ್ಲಿದೆ? ಫಸ್ಟ್ ಮತ್ತು ಥರ್ಡ್ ಕಾರ್ಬನ್ ಆಟಮ್ ಹತ್ರ ಇದೆ. ಹೆನ್ಸ್ 1,3 ಡೈಬ್ರೋಮೋ, 1,3 ಡೈಬ್ರೋಮೋ. ರಿಮೈನಿಂಗ್ ಏನಿದೆ? ಬೆಂಜಿನ್ ಇದೆ. ಇಲ್ಲಿ ಬೆಂಜಿನ್ 1,3 ಡೈಬ್ರೋಮೋ ಬೆಂಜಿನ್. This is about IUPAC nomenclature and common naming systems of haloalkanes and haloarenes. Thank you for watching. Next video dalli next concept na discuss ಮಾಡೋಣ. Thank you so much.